ಯೋಗಂ ಕರ್ಮಸು ಕೌಶಲಂ. ಕೆಲಸವನ್ನು ಕೌಶಲ್ಯದಿಂದ ಮಾಡಿದಾಗಲೇ ಅದು ಯೋಗವಾಗುತ್ತೆ. ನಮಸ್ಕಾರ ಕಟಕ ರಾಶಿಯವರೇ. ಅಕ್ಟೋಬರ್ 2025 ನಿಮಗೆ ಯಾವ ರೀತಿಯ ಆಶೀರ್ವಾದಗಳನ್ನು, ಸವಾಲುಗಳನ್ನು ಮತ್ತು ಕರ್ಮದ ಪಾಠಗಳನ್ನು ಹೇಳ್ತಾ ಇದೆ, ಟ್ಯಾರೋ ಕಾರ್ಡ್ಗಳು ಏನು ಹೇಳ್ತಾ ಇದೆ, ವಿಡಿಯೋನ ಅಂತ್ಯದವರೆಗೂ ನೋಡಿ, ಒಂದು ಕ್ಷಣನೂ ಕೂಡ ಮಿಸ್ ಮಾಡ್ಕೋಬೇಡಿ. ಹಾಗೂ ವೀಕ್ಷಕರೇ, ನೀವು ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳ್ಕೊತೀನಿ. ಬನ್ನಿ ವೀಕ್ಷಕರೇ, ಇನ್ನು ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಕಾರ್ಡ್ಗಳು ಬಂದಿದೆ: ದಿ ಹರ್ಮಿಟ್, ದಿ ಮೆಜಿಷಿಯನ್, 10 ಆಫ್ ಪೆಂಟಕಲ್ಸ್, 7 ಆಫ್ ಕಪ್ಸ್. ಓವರಾಲ್ ಎನರ್ಜಿನ ನಾವು ಈ ಎರಡು ಕಾರ್ಡ್ ಆದಂತಹ ದಿ ಹರ್ಮಿಟ್ ಮತ್ತು ದಿ ಮೆಜಿಷಿಯನ್ ಮೂಲಕ ತಗೊಳ್ಳೋಣ. ಈ ಎರಡು ಕಾರ್ಡ್ಗಳು ಆ್ಯಸ್ ಯೂಶುವಲ್ ಕಾರ್ಡಲ್ಲೇ ನೋಡಿ ಹುಡುಕ್ತಾ ಇದ್ದಾರೆ, ಏನೋ ಕಳೆದೋಗಿದೆ, ಏನೋ ಹುಡುಕ್ತಾ ಇದ್ದಾರೆ ಅನ್ನೋ ಥರ ಇದೆ. ಇನ್ನೊಂದು ಕಾರ್ಡ್ ಹೇಳ್ತಾ ಇದೆ ಮ್ಯಾಜಿಕ್ ಏನೋ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಅಂದರೆ ಈ ಎರಡು ಕಾರ್ಡ್ ಹೇಳ್ತಾ ಇದೆ, ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ದಿಗ್ಭ್ರಮೆ ಇರುತ್ತೆ. ಅಂದರೆ ಹಿಡನ್ ಟ್ರೂತ್ಗಳು ನಿಮಗೆ ನೀವೇ ಗೊತ್ತಾಗೋ ಥರ ಇದೆ. ಎಮೋಷನ್ಸ್ಗಳನ್ನ ಈ ಎರಡು ಕಾರ್ಡ್ಗಳು ಸೂಚಿಸ್ತಾ ಇದೆ. ಈ ತಿಂಗಳಲ್ಲಿ ನಿಮಗೆ ನಿಮ್ಮ ಆತ್ಮ ಪ್ರಜ್ಞೆ ಅಂತ ಏನಿದೆ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಾ ಇದೆ. ಓವರ್ ಥಿಂಕಿಂಗ್ ಅಥವಾ ಕನ್ಫ್ಯೂಷನ್ನ ನೀವು ತಪ್ಪಿಸಿದ್ದೇ ಆಯಿತು ಅಂತಂದರೆ, ಕಾಮ್ ಮೈಂಡ್ನ ಇಟ್ಕೊಂಡಿದ್ದೇ ಆಯಿತು ಅಂತಂದರೆ, ನೀವು ಯಾವ ನಿರ್ಧಾರ ಬೇಕಾದರೆ ತಗೊಳ್ಬೋದು. ಮೊದಲು ಯಾವುದಾದ್ರೂ ಫ್ಯಾಕ್ಟ್ಸ್ ಅಂತ ನಿಮ್ಗೆ ಅನಿಸುತ್ತೆ, ಅಂದರೆ ಇದು ಸತ್ಯ ಅಂತ ಅನ್ನಿಸ್ತಾ ಇದೆ ಅಂದರೆ ಅದನ್ನ ವೆರಿಫೈ ಮಾಡೋದನ್ನು ಮಾತ್ರ ಮರಿಬೇಡಿ. ವೆರಿಫೈ ಮಾಡೋದು ತುಂಬ ಮುಖ್ಯ. ನಿಮಗೇನು ಇಷ್ಟ, ನಿಮಗೇನು ಬೇಕು, ನೀವು ಯಾವ ಹೊಸ ಕೆಲಸನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನೀವು ಅದ್ರ ಮೇಲೆ ಸ್ಟ್ರಾಂಗ್ ಆಗಿ ನಿರ್ಧಾರ ತಗೊಳ್ಬೋದು. ಯಾವಾಗ ಓವರ್ ಥಿಂಕಿಂಗ್ ಮಾಡದೆ, ಕನ್ಫ್ಯೂಷನ್ ಆಗದೆ, ಕಾಮ್ ಮೈಂಡ್ನ ಇಟ್ಕೊಂಡು ಮುಂದುವರೆದಾಗ. ನಿಮ್ಮ ಪ್ಲ್ಯಾನ್ಗಳು ಮತ್ತು ನಾಲೆಡ್ಜ್ ಏನಿದೆ ಎಲ್ಲದೂ ಕೂಡ ಪ್ರಾಕ್ಟಿಕಲ್ ಆಗಿ ಈ ಸರ್ತಿ ಹೊರಗೆ ಬರುತ್ತೆ. ಆ್ಯಕ್ಚುಲಿ ನೀವೇನಾದ್ರು ಅಂದ್ಕೊಂಡಿದ್ರೆ ಅದನ್ನು ನೀವು ಶುರು ಮಾಡಲಿಕ್ಕೆ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಅಕ್ಟೋಬರ್ ತಿಂಗಳು ತುಂಬ ರಾಶಿಯವರಿಗೆ ಆ್ಯಕ್ಚುಲಿ ಒಳ್ಳೇದನ್ನು ಮಾಡ್ತಾ ಇದೆ. ಹಾಗೆ ಕಟಕ ರಾಶಿಯವ್ರಿಗೂ ಕೂಡ ಈ ತಿಂಗಳು ತುಂಬ ಒಳ್ಳೇದಾಗುವಂಥ ಎಲ್ಲ ಸೂಚನೆಗಳನ್ನು ಕೊಡ್ತಾ ಇದೆ. ಎರಡನೇ ಕಾರ್ಡ್ ಅಂತ 10 ಆಫ್ ಪೆಂಟಿಕಲ್ಸ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಜೀವನದಲ್ಲಿ ಹ್ಯಾಪಿನೆಸ್ ಕಾಣಿಸ್ತಾ ಇದೆ. ಎಮೋಷ್ನಲ್ ಬಾಂಡಿಂಗ್ಸ್ಗಳು ಕೂಡ ಕಾಣಿಸ್ತಾ ಇದೆ. ಮತ್ತು ಶ್ರೀಮಂತಿಕೆ ಹೆಚ್ಚಾಗುವಂತಹ ಎಲ್ಲ ಸೂಚನೆಗಳು ಇದೆ. ಈ ತಿಂಗಳಲ್ಲಿ ಮನೆಯವ್ರ ಜೊತೆ ನಿಮಗೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಮತ್ತು ಈಗ ನೋಡಿ, ಹಬ್ಬಗಳು ಕೂಡ ಈ ತಿಂಗಳಲ್ಲಿದೆ, ದೀಪಾವಳಿ ಇದೆ. ಸೊ ನಿಮ್ಮಲ್ಲಿ ಸೆಲೆಬ್ರೇಷನ್ ಚೆನ್ನಾಗಿದೆ ಅಂತ ಹೇಳ್ತಾ ಇದೆ. ಯಾರಾದರೂ ಪ್ರೀತಿ ಪ್ರೇಮದಲ್ಲಿದ್ದವರಿಗೂ ಕೂಡ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಡೀಪ್ ಕನೆಕ್ಷನ್ ಅಂತೂ ಸ್ಟ್ರಾಂಗ್ ಆಗಿದೆ ಇಲ್ಲಿ. ಮತ್ತು ಕೆಲಸಕ್ಕೆ ಹೋಗೋರಿಗೆ, ಕೆಲಸದಲ್ಲಿ ಇರೋರಿಗೆ, ನಿಮ್ಮ ಕೋವರ್ಕರ್ಸ್ ಅಂದರೆ ನಿಮ್ಮ ಕೊಲೀಗ್ಸ್ ಏನಿರ್ತಾರೆ ಅವ್ರ ಕಡೆಯಿಂದ ಒಳ್ಳೆ ಸಪೋರ್ಟ್ ಸಿಗುತ್ತೆ. ಮತ್ತು ಮನೆಯಲ್ಲಿ ಪೀಸ್ಫುಲ್ ಆಗಿರುವಂತಹ ಒಂದು ಎನ್ವೈರ್ನಮೆಂಟ್ ಅಂತೂ ಕ್ರಿಯೇಟ್ ಆಗ್ತಾ ಇದೆ. ಈ ಅಕ್ಟೋಬರ್ನಲ್ಲಿ ಫ್ಯಾಮಿಲಿ ಜೊತೆಗೆ ನೀವು ತುಂಬ ಒಳ್ಳೆ ಸಮಯನಂತೂ ಖಂಡಿತ ನೀವು ಸ್ಪೆಂಡ್ ಮಾಡೇ ಮಾಡ್ತೀರಾ. ಪಾಸಿಟಿವ್ ಎನರ್ಜಿ ಕಾಣಿಸ್ತಾ ಇದೆ. ಮತ್ತು ಇನ್ನು ಏನಂದರೆ, ಕೆಲಸದಲ್ಲಿರೋರಿಗೆ ಆಗಲೇ ಹೇಳ್ದಂಗೆ ಕೊಲೀಗ್ಸ್ಗಳ ಜೊತೆ ಒಳ್ಳೆ ಸಪೋರ್ಟ್ ಅಂತೂ ಕಾಣಿಸ್ತಾ ಇದೆ. ಹಾಗೆ ಸ್ವಲ್ಪ ಸ್ಟೆಬಿಲಿಟಿ ಕಾಣಿಸ್ತಿದೆ. ಎಸ್ಪೆಷಲಿ ವರ್ಕರ್ಸ್ ಏನು ಮಾಡ್ತಾ ಇದ್ದೀರಾ, ಕೆಲಸಕ್ಕೆ ಹೋಗ್ತಿರೋರಿಗೆ ನಿಮ್ಮಲ್ಲಿ ಹಣದ ಖರ್ಚಾಗೋದು ಸ್ವಲ್ಪ ಕಡಿಮೆ ಇದೆ. ವಿದ್ಯಾರ್ಥಿಗಳಿಗೂ ಕೂಡ ಅಕ್ಟೋಬರ್ ತಿಂಗಳು ಕಟಕ ರಾಶಿಯಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ನಿಮ್ಮ ಪ್ರಾಜೆಕ್ಟ್ಸ್ ವರ್ಕ್ ಇರ್ಬೋದು, ಅಥವಾ ನಿಮ್ಮ ಲೆಕ್ಚರರ್ಸ್ ಜೊತೆ ನಿಮಗೆ ಇರುವಂತಹ ಯಾವುದಾದ್ರೂ ಸ್ವಲ್ಪ ಅವ್ರು ಹೇಳೋದು ಅರ್ಥ ಆಗ್ತಾ ಇಲ್ಲ, ಏನಪ್ಪ ಇದು ಅಂತ ಏನು ನಿಮ್ಮದು ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಸಾರ್ಟ್ ಔಟ್ ಆಗುತ್ತೆ. ಅಥವಾ ನಿಮ್ಮ ಸ್ನೇಹಿತರಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇಲ್ಲ ಅಂತಂದ್ರೂ ಕೂಡ ನಿಮಗೆ ಆ್ಯಕ್ಚುಲಿ ಒಳ್ಳೆಯದಾಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ಶಿಪ್ನಲ್ಲಿರ್ಬೋದು ಅಥವಾ ನಿಮ್ಮ ಮೆಂಟರ್ಸ್ ಜೊತೆಗೆ ನಿಮಗೆ ಸ್ವಲ್ಪ ಆಗ್ತಾ ಇಲ್ಲ, ಸ್ವಲ್ಪ ಕೋಆಪ್ರೇಷನ್ ಇಲ್ಲ ಅಂತಂದರೆ, ನಿಮಗೆ ಈ ತಿಂಗಳಲ್ಲಿ ಕಮ್ಯುನಿಕೇಷನ್ ರಿಲೇಟೆಡ್ ಎಲ್ಲ ಬ್ಲಾಕೇಜಸ್ಗಳು ಕೂಡ ಕ್ಲಿಯರ್ ಆಗುತ್ತೆ ಅನ್ನೋದು ಕಾಣಿಸ್ತಾ ಇದೆ. ಮೂರನೇ ಕಾರ್ಡು 7 ಆಫ್ ಕಪ್ಸ್ ಏನು ಹೇಳ್ತಾ ಇದೆ ಅಂದರೆ, ಇದು ಫೈನಾನ್ಷಿಯಲ್ ವರೀಸ್ ಕಾಣಿಸ್ತಾ ಇದೆ. ಕಾರ್ಡಲ್ಲೇ ನೋಡಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಏನೋ ತಲೆನೋವು ಅಥವಾ ಇನ್ನೊಂದು ಇನ್ಸೆಕ್ಯೂರಿಟಿ ಇದೆ. ಇನ್ಸೆಕ್ಯೂರಿಟಿ ಅಂತ ಅಂದರೆ ನಿಮಗೆ ನಂಬಿಕೆ ಇಲ್ಲ, ಇದಾಗುತ್ತೋ ಆಗಲ್ವೋ ಅನ್ನೋ ಡೌಟ್ಗಳು ಜಾಸ್ತಿ. ಮತ್ತು ತುಂಬ ಎಕ್ಸ್ಪೆಂಡಿಚರ್ ಆಗುತ್ತೇನೋ ಅಂತ ನಿಮಗೆ ಭಯ ಆಗ್ತಾ ಇರುತ್ತೆ. ಬಟ್ ಹೇಳ್ಬೇಕು ಅಂತಂದರೆ ಈ ತಿಂಗಳಲ್ಲಿ ಸ್ವಲ್ಪ ಕಡಿಮೆ ಇದೆ ಖರ್ಚು. ಬಟ್ ನೀವು ಗೊತ್ತಿಲ್ಲದೆ ಖರ್ಚುಗಳನ್ನ ಮಾಡ್ಕೊತೀನಿ ಅಂತ ಅಂದ್ಕೊಂಡು ಮಾಡ್ಕೋತೀರಾ. ಅಂದರೆ ಯಾವಾಗ್ಲೂ ಲಾ ಆಫ್ ಅಟ್ರಾಕ್ಷನ್ ರೂಲ್ಸ್ ಪ್ರಕಾರ ನಾವೇನು ಅಂದ್ಕೊತೀವಿ ಅದು ನಿಜವಾಗ್ಲೂ ನಡೆಯುತ್ತೆ ಮೋಸ್ಟ್ ಆಫ್ ದಿ ಟೈಮ್. ನೀವು ಈ ತಿಂಗಳು ಹಬ್ಬಗಳು ಬಂತು, ಅದು ಬಂತು, ಇದು ಬಂತು ಅಂತೇಳಿ ಖರ್ಚು ಜಾಸ್ತಿ ಆಗುತ್ತೆ ಅಂತ ನೀವು ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಖಂಡಿತ ಅದೇ ಆಗುತ್ತೆ. ನೀವು ಸ್ವಲ್ಪ ಖರ್ಚನ್ನ ಕಡಿಮೆ ಮಾಡಬೇಕು.
ನೀವು ಎಕ್ಸ್‌ಪೆಂಡಿಚರ್ ಎಲ್ಲೆಲ್ಲಿ ಆಗ್ಬೋದು, ಹೊಸ ಬಟ್ಟೆಗಳು ತಗೊಳ್ಬೋದು ಅಥವಾ ಪಟಾಕಿ ಮೇಲೆ ಖರ್ಚು ಮಾಡ್ಬೋದು. ಹಬ್ಬ ಹರಿದಿನ ಅಂತೇಳಿ ಸ್ವಲ್ಪ ತಿಂಡಿ ತಿನಿಸುಗಳು ಇದ್ರ ಮೇಲೆ ಖರ್ಚು ಮಾಡ್ಬೋದು. ಇದೆಲ್ಲ ಮಾಡಿ. ಆದ್ರೆ ಪಟಾಕಿನ ಮಾತ್ರ ಬೇಡ. ತಿಂಡಿ ತಿನಿಸಿನಲ್ಲಿ ಯಾವುದೇ ತರದ್ದು ನೀವು ಖರ್ಚು ಆಗ್ತಾ ಇದೆ ಅಂತ ಅಂದ್ಕೊಳಕ್ ಹೋಗ್ಬೇಡಿ. ಮಾಡೋದೆಲ್ಲ ಹೊಟ್ಟೆಗಾಗಿ ಮತ್ತೆ ತುಂಡು ಬಟ್ಟೆಗಾಗಿ ಅಂತಾನೆ ಗಾದೆ ಮಾತಿದೆ. ಸೊ ಪಟಾಕಿಗೆಲ್ಲ ಖರ್ಚು ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಎನಿವೇ ನಮ್ಮ ಪ್ರಕೃತಿಗಾಗ್ಲಿ, ನಮಗಾಗ್ಲಿ ಖಂಡಿತ ಒಳ್ಳೇದಲ್ಲ. ನೀವು ಖಂಡಿತ ಹುಷಾರಾಗಿರ್ಬೇಕು. ಹಾಗೆ ಹೆಲ್ತಲ್ಲಿ ಸ್ವಲ್ಪ ಇಮ್ಯುನಿಟಿ ಡೌನ್ ಆಗ್ಬೋದು ಅಂತ ಹೇಳ್ತಾ ಇದೆ. ಇಮ್ಯುನಿಟಿ ಬೂಸ್ಟರ್ ಹೇಗೆ ಮಾಡ್ಕೊಳ್ಳೋದು? ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಬೇಕಂದ್ರೆ ಹಣ್ಣುಗಳನ್ನ ತಿನ್ನೋದಾಗ್ಲಿ, ತರಕಾರಿಗಳನ್ನ ತಿನ್ನೋದಾಗ್ಲಿ, ನೀವು ಮಾಂಸಾಹಾರಿಗಳಾಗಿದ್ರೆ ಮಾಂಸಾಹಾರವನ್ನ ನೀವು ಚೂಸ್ ಮಾಡ್ಕೊಳ್ಬೇಕಾದ್ರೆ ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ಳಿ. ಯಾವುದದು ಲೈಕ್ ಹಳೆ ಮಾಂಸನೆಲ್ಲ ತಗೊಂಡು ತಿನ್ಬೇಡಿ. ಅದರಿಂದ ನಿಮ್ಗೆ ಇಮ್ಯುನಿಟಿ ಎಲ್ಲ ಕಾಯಿಲೆಗಳು ಬರೋದೇ ಜಾಸ್ತಿ ಇರುತ್ತೆ. ಮತ್ತೆ ಜ್ಯೂಸಿನ ವಿಚಾರಕ್ಕೆ ಬರ್ತೀವಿ ಅಂತಂದ್ರೆ ಪ್ಯಾಕ್ಡ್ ಜ್ಯೂಸ್ಗಳನ್ನ ಕುಡಿಬೇಡಿ. ನಿಮ್ಗೆ ನಿಮ್ ಕಣ್ಣೆದುರುಗಡೆನೆ ಜ್ಯೂಸ್ ಮಾಡಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಕ್ಲೀನ್ ಆಗಿದೆ ಅಂತಂದ್ರೆ ಚೆಕ್ ಮಾಡ್ಕೊಂಡು ಕುಡೀರಿ. ಮತ್ತೆ ಸಕ್ಕರೆನ ಅವಾಯ್ಡ್ ಮಾಡಿ. ಯಾಕೆಂತಂದ್ರೆ ಜ್ಯೂಸ್ನಲ್ಲಿ ಆಲ್ರೆಡಿ ಇಮ್ಯುನಿಟಿಗೋಸ್ಕರನೇ ನಿಮ್ಗೆ ಶುಗರ್ ಲೆವೆಲ್ ಇರುತ್ತೆ. ಎಲ್ಲ ಹಣ್ಣಲ್ಲೂ ಸ್ವಲ್ಪ ಕ್ಯಾಲೋರೀಸ್ ಇರುತ್ತೆ. ನೀವು ಅದಕ್ಕೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕೊಂಡು ಕುಡಿಯೋದ್ರಿಂದ ಕ್ಯಾಲೋರಿ ಜಾಸ್ತಿ ಆಗೋದ್ರಿಂದ ಮತ್ತೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಒತ್ತಿ ಹೇಳಬೇಕು ಅಂತಂದ್ರೆ ನೀವು ಜ್ಯೂಸ್ನ ಕುಡಿಯೋದ್ರಿಂದ ಬಾಡಿನಲ್ಲಿ ಇನ್ಸುಲಿನ್ ಲೆವೆಲ್ ಇಮಿಡಿಯೇಟ್ ಆಗಿ ಇನ್ಕ್ರೀಸ್ ಆಗುತ್ತೆ. ನೀವು ರೆಗ್ಯುಲರ್ ಆಗಿ ಜ್ಯೂಸ್ ಕುಡಿಯೋ ಅಭ್ಯಾಸ ಇದ್ದವರಾದ್ರೆ ಇನ್ಸುಲಿನ್ ಲೆವೆಲ್ಸ್ ತುಂಬಾನೇ ವೇರಿಯೇಷನ್ ಆಗಿರುತ್ತೆ. ಬಾಡಿನಲ್ಲಿ ನ್ಯಾಚುರಲ್ ಆಗಿ ಇನ್ಸುಲಿನ್ ತಾನಾಗಿ ಪ್ರೊಡ್ಯೂಸ್ ಮಾಡ್ಕೋತಾ ಇರುತ್ತೆ. ನೀವು ಹಣ್ಣನ್ನ ತಿನ್ನೋದ್ರಿಂದ ಬಾಡಿನಲ್ಲಿ ಬರುವಂತಹ ಇನ್ಸುಲಿನ್ ಲೆವೆಲ್ ಅಮೌಂಟೇ ಬೇರೆ ಇರುತ್ತೆ. ನೀವು ಜ್ಯೂಸ್ ಕುಡಿಯೋದ್ರಿಂದಾನೇ ಬೇರೆ ಇರುತ್ತೆ, ಜಾಸ್ತಿ ಇರುತ್ತೆ ಆಕ್ಚುಲಿ. ಆದಷ್ಟು ಜ್ಯೂಸ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಬಟ್ ಜ್ಯೂಸ್ ನೀವೀಗೆಲ್ಲರೂ ಹೊರಗಡೆ ಹೋಗ್ತೀರಾ, ನಿಮಗೆಲ್ಲೋ ದಾರಿನಲ್ಲಿ ಸುಸ್ತಾಗ್ತಾ ಇದೆ ಅಂತಾಗ ಜ್ಯೂಸ್ ಕುಡಿಯೋದು ತಪ್ಪೇನಿಲ್ಲ. ಬಟ್ ಅದನ್ನೇ ರೆಗ್ಯುಲರ್ ಅಭ್ಯಾಸ ಮಾಡ್ಕೊಳ್ಬೇಡಿ. ಓಕೆನಾ? ನಿಮಗೆ ಎಳ್ನೀರು ಸಿಕ್ಕಿದ್ರೆ ಅದನ್ನು ಕೂಡ ನೀವು ಎಳ್ನೀರನ್ನು ಕೂಡ ಡೈಲಿ ಕುಡಿಯೋಕ್ಕಾಗೋದಿಲ್ಲ. ಎಳ್ನೀರಿನಲ್ಲಿ ಹೈ ಅಮೌಂಟ್ ಆಫ್ ಎಲೆಕ್ಟ್ರೋಲೈಟ್ಸ್ ಇರುತ್ತೆ. ಎಲೆಕ್ಟ್ರೋಲೈಟ್ಸ್ನ ನೀವು ಡೈಲಿ ತಗೊಳ್ಳೋಂಗಿಲ್ಲ. ನಿಮಗೆ ಅದು ಎಷ್ಟು ಪ್ರಮಾಣದಲ್ಲಿ ಇರಬೇಕೋ ಅಷ್ಟು ಪ್ರಮಾಣದಲ್ಲಿ ಅಷ್ಟೇ ಇರಬೇಕು. ವಾರಕ್ಕೆ 2-3 ಎಳ್ನೀರು ತಗೊಳ್ಳೋದು ಒಳ್ಳೇದು. ಅದಕ್ಕಿಂತ ಜಾಸ್ತಿ ಖಂಡಿತ ತಗೊಳಕ್ ಹೋಗ್ಬೇಡಿ. ಯಾವ್ದು ಹೆಚ್ಚಾದ್ರೂ ಕೂಡ ಅದು ಬಾಡಿಗೆ ಕೆಟ್ಟದೇನೆ. ಅಮೃತ ಜಾಸ್ತಿ ಕುಡಿದ್ರು ಕೂಡ ಅದು ವಿಷ ಅಂತ ನೀವು ಕೇಳಿರ್ತೀರಾ ಅಂತ ಅನ್ಕೊಂತೀನಿ. ಓಕೆ. ನೆಕ್ಸ್ಟ್ ಏನ್ ಹೇಳೋಣ ಅಂದ್ರೆ ವರ್ಕ್ ಪ್ಲೇಸಲ್ಲಿ ಸ್ವಲ್ಪ ಗಾಸಿಪ್‌ಗಳಿದೆ, ಪಾಲಿಟಿಕ್ಸ್ ನಡೆಯುತ್ತೆ. ಮತ್ತೆ ನಿಮ್ಮನ್ನ ಅವಾಯ್ಡ್ ಮಾಡ್ತಾರೆ. ಏನಕ್ಕೆ ಅವಾಯ್ಡ್ ಮಾಡ್ಬೋದು ಅಂತಂದ್ರೆ ಈ ತಿಂಗಳು ನೋಡಿ ದೀಪಾವಳಿ ಎಲ್ಲ ಬರ್ತಿರೋದ್ರಿಂದ ಸ್ವಲ್ಪ ಗಿಫ್ಟ್‌ಗಳು ಅದು ಇದು ಅಂತೆಲ್ಲ ಬರುತ್ತೆ. ಸ್ವಲ್ಪ ನಿಮ್ಮನ್ನ ಅವಾಯ್ಡ್ ಮಾಡೋದು ಕಾಣಿಸ್ತಾ ಇದೆ ಇಲ್ಲಿ. ಮತ್ತೆ ಕನ್ಫ್ಯೂಷನ್ಸ್ ಕೂಡ ಇದೆ. ಸೊ ಆ ಕನ್ಫ್ಯೂಷನ್ಸ್‌ನ ನೀವು ಕ್ಲಿಯರ್ ಮಾಡ್ಕೊಳ್ಬೇಕಂತಂದ್ರೆ ಓವರ್ ಥಿಂಕನ್ನ ಖಂಡಿತ ನೀವು ತಪ್ಪಿಸ್ಬೇಕಾಗಿ ಬರುತ್ತೆ. ವರ್ಕ್ ಲೋಡ್ ಏನೇ ಬಂದ್ರೂ ದಯವಿಟ್ಟು ಪ್ರಯಾರಿಟಿ ಇಟ್ಕೊಳ್ಳಿ. ಯಾವ್ದು ಕೆಲಸ ಫಸ್ಟ್ ಮಾಡ್ತೀನಿ, ಯಾವ್ದು ಕೆಲಸ ಸೆಕೆಂಡ್ ಮಾಡ್ತೀನಿ ಅಂತ ಪ್ರಯಾರಿಟಿ ಇಟ್ಕೊಂಡು ಕೆಲಸ ಮಾಡಿ. ರಿಲೇಶನ್‌ಶಿಪ್‌ನಲ್ಲಿ ಏನು ಕನ್ಫ್ಯೂಷನ್ಸ್‌ಗಳು ಬರ್ದಂಗೆ ದಯವಿಟ್ಟು ನೋಡ್ಕೊಳ್ಳಿ. ಇದಕ್ಕೆ ಮತ್ತೆ ಹೇಳ್ತೀನಿ, ಓವರ್ ಥಿಂಕಿಂಗ್ಗೆ ದೊಡ್ಡ ಕಾರಣ ಆಗಿರುತ್ತೆ. ಓಕೆ ವೀಕ್ಷಕರೇ, ನಾವೀಗ ರೆಮಿಡೀಸ್ ಮತ್ತೆ ಟಿಪ್ಸ್‌ಗಳನ್ನ ನೋಡೋಣ. ಬಾಗಿದ ಬಣ್ಣ 2 ಕಲರ್ ಇದೆ. ಒಂದು ಲೈಟ್ ಬ್ಲೂ ನೀಲಿ ಕಲರು, ಇನ್ನೊಂದು ಹಸಿರು ಬಣ್ಣ. ಬಾಗಿದ ಸಂಖ್ಯೆ 2 ಮತ್ತೆ 5 ಇದೆ. ಹಾಗೆ ಅಫರ್ಮೇಷನ್ ಏನ್ ಹೇಳ್ಕೊಳೋಣ, ನಿಮಗೆ ತುಂಬಾ ಬೇಜಾರಾದಾಗ ಅಥವಾ ಲೋ ಎನರ್ಜಿ ಫೀಲ್ ಆಗ್ತಾ ಇದೆ ಅಂತಂದ್ರೆ ದಯವಿಟ್ಟು ಈ ಲೈನ್ನ ಹೇಳ್ಕೊಳ್ಳಿ. ನಾನು ಶಾಂತಿ ಮತ್ತೆ ಪ್ರೀತಿಯಿಂದ ಜೀವನನ ನಡೆಸ್ತಾ ಇದ್ದೀನಿ. 11 ಸಾರ್ತಿ ಅಫರ್ಮೇಷನ್ನ ಹೇಳ್ಕೊಳ್ಳೋದ್ರಿಂದ ನಿಮಗೆ ಪ್ರೀತಿ ಮತ್ತೆ ಶಾಂತಿ ಈ ಜೀವನದಲ್ಲಿ ಖಂಡಿತ ಸಿಕ್ಕೇ ಸಿಗತ್ತೆ. ಸ್ಪಿರಿಚುವಲ್ ಟಿಪ್ಸ್ ಏನಂತ ಮಾಡೋಣ. ಸ್ಪಿರಿಚುವಲ್ ಟಿಪ್ಸ್ ಏನಿದೆ ಅಂದರೆ ಸೋಮವಾರ ಪರಮಾತ್ಮ ಈಶ್ವರನಿಗೆ ನೀರಿನ ಅಭಿಷೇಕ ಮಾಡ್ಲಿಕ್ಕಾಗತ್ತೆ ಅಂದರೆ ಖಂಡಿತ ಮಾಡಿ. ಹೇಗೆ ಮಾಡೋದು? ಮನೆಯಲ್ಲಿ ತುಂಬ ಜನ ಶಿವಲಿಂಗಗಳನ್ನ ಇಟ್ಕೊಂಡಿರಲ್ಲ. ಅವರ ಆಚಾರಗಳೇನು ಹೇಳುತ್ತೆ ಅಂದರೆ ಕೆಲವರು ಲಿಂಗಗಳನ್ನ ಇಟ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ, ಮತ್ತು ಹಿರಿಯರು ಕೂಡ ಇಟ್ಕೊಂಡು ಬಂದಿರಲ್ಲ. ಸೊ ಹಂಗಾಗಿ ಶಿವಂದು ಲಿಂಗ ಮನೆಯಲ್ಲಿ ಇರಲ್ಲ. ಸೊ ನೀವು ಆ ಥರ ಇದ್ದಾಗ ನೀವೇನು ಮಾಡಬೇಕು ಅಂತಂದರೆ ಈಶ್ವರನ ದೇವಸ್ಥಾನದಲ್ಲಿ ಅಟ್ಲೀಸ್ಟ್ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಆಗೋದನ್ನ ಕೂಡ ನೀವು ನೋಡಿದ್ರು ಕೂಡ ನಿಮಗೆ ಒಳ್ಳೇದಾಗತ್ತೆ. ಈಗ ಮನೆಯಲ್ಲಿ ಶಿವಲಿಂಗ ಇದೆ ಅಂದರೆ ನೀವು ದಯಮಾಡಿ ಸೋಮವಾರದ ದಿನ ಪರಮಾತ್ಮನಿಗೆ ನೀರಿನ ಅಭಿಷೇಕನ ಮಾಡಿ. ತುಳಸಿ ಗಿಡದ ಹತ್ರ ಕುತ್ಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕಾಗತ್ತೆ ಅಂದರೆ ಖಂಡಿತ ಪ್ರಾರ್ಥನೆ ಮಾಡಿ, ನಿಮಗೆ ಒಳ್ಳೇದಾಗತ್ತೆ. ಹಾಗೆ ವೀಕ್ಷಕರೇ, ಕರ್ಮ ಮತ್ತು ಗೀತೆಯ ಮೆಸೇಜ್ನ ನಾನು ಈ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪ್ರೊಡಕ್ಷನ್ ಅನ್ನೋದು ಜೀವನದ ಒಂದು ಮಾರ್ಗದರ್ಶಿ. ನಮ್ಮ ಹಿಂದಿನ ದಿನಗಳಲ್ಲಿ ಮಾಡಿರುವಂಥ ಕೆಲವೊಂದು ಕೆಟ್ಟ ಅಥವಾ ಒಳ್ಳೆಯ ಕೆಲಸಗಳು ಅಥವಾ ಕರ್ಮಗಳೇನಿದೆ ಅದೇ ನಮಗೆ ಫಲ ಕೊಡ್ತಾ ಇರತ್ತೆ. ಭಗವದ್ಗೀತೆ ಏನು ಹೇಳುತ್ತೆ ಅಂದರೆ ತಸ್ಮತ್ ಅಸ್ತಕಂ ಸತತಂ ಕಾರ್ಯಂ ಕರ್ಮ ಸಮಾಚಾರ. ಫಲದ ಬಾಂಧವ್ಯ ಇಲ್ಲದೆ ನಮ್ಮ ಕರ್ತವ್ಯನ ಮಾಡಬೇಕಾಗಿ ಬರುತ್ತೆ. ಹೀಗಾಗಿ ಎಲ್ಲ ಟೆನ್ಷನ್ನ ಬಿಟ್ಟು ಫ್ಯಾಮಿಲಿ ಬಾಂಡಿಂಗ್ಗಳನ್ನು ಗೌರವಿಸ್ತಾ
ನಂಬಿಕೆ ಇಟ್ಕೊಂತ ಜೀವನದಲ್ಲಿ ಫೋಕಸ್ ಮಾಡ್ತಾ ಅಕ್ಟೋಬರ್ನ ನೀವು ಕಳಿಬೇಕಾಗಿ ಬರುತ್ತೆ. ನಿಮಗೆ ಅಕ್ಟೋಬರ್ ಶಕ್ತಿಯಿಂದ ಕೂಡಿದೆ. ಆ ಶಕ್ತಿನ ನೀವು ರಿಸೀವ್ ಮಾಡ್ಕೊಳ್ಬೇಕಂತಂದ್ರೆ ಶುದ್ಧವಾದ ಮನಸ್ಸಿಂದ ಪ್ರತಿಯೊಂದು ಕೆಲಸನ ಗೌರವದಿಂದ ಮಾಡಿ. ಪ್ರತಿಯೊಂದು ಕೆಲಸದಲ್ಲೂ ಎಷ್ಟು ಗೌರವ ಕೊಡ್ತೀರೋ ಅಷ್ಟು ಯೋಗ ನಿಮಗೆ ಸಿಕ್ಕತ್ತೆ. ಪ್ರತಿಯೊಂದು ಕೆಲಸನ ಮನಸ್ಸಿಟ್ಟು ಆ ಕೆಲಸದಿಂದ ಏನೋ ಕಲಿತಾ ಇದ್ದೀನಿ, ಆ ಕೆಲಸದಿಂದ ನನಗೆ ಒಳ್ಳೇದಾಗುತ್ತೆ ಅನ್ನೋ ಭರವಸೆಯಿಂದ ಮಾಡಿ. ಆಸೆ ಬೇಡ. ಆಸೆ ಇರಬೇಕು, ಆ ಆಸೆ ಯಾವತ್ತೂ ದುರಾಸೆ ಆಗಬಾರ್ದು. ನಮ್ಮ ಎಲ್ಲ ವೀಕ್ಷಕರು ಯಾವತ್ತೂ ಆ ಥರ ತಪ್ಪು ದಾರಿ ಹಿಡಿಯಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ನಾನು ಬಯಸ್ತೀನಿ. ಕಟಕ ರಾಶಿಯವರೇ, ಅಕ್ಟೋಬರ್ 2025ರ ಪ್ರೆಡಿಕ್ಷನ್ ಹೇಗಿದೆ ಅದನ್ನು ದಯವಿಟ್ಟು ಕಮೆಂಟ್ನಲ್ಲಿ ಹೇಳಿ. ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ರಾಶಿ ಪ್ರೆಡಿಕ್ಷನ್ ಕೂಡ ಅತಿ ಶೀಘ್ರದಲ್ಲಿ ಬರ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಪರಮಾತ್ಮ ಸುಖ, ಸಂತೋಷ, ಆರೋಗ್ಯನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಕೃಷ್ಣಾರ್ಪಣಮಸ್ತು.